ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ಏನಂತಂದ್ರೆ ಇವತ್ತು ಭಾಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಯಾಕೆಂದರೆ ನಿನ್ನೆ ಸಾಯಂಕಾಲದಿಂದ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ನಿಮ್ಗೆ ಆಳೆ ಗೊತ್ತಿದೆ, ಈಗಾಗಲೇ ಗ್ರೂಪಲ್ಲಿ ಹಾಕಿದ್ದೆ. ಓಕೆ, ಗ್ರೂಪಲ್ಲಿ ನೋಡ್ಕೊಂಡಿದ್ದಾರೆ, ಈಗಾಗಲೇ ಗೊತ್ತಿರ್ತದೆ. ಈಗಾಗಲೇ MCC ಕಡೆಯಿಂದ ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ. ಆ್ಯಂಡ್ ಎಲ್ಲನೂ ಕೂಡ ಲಿಸ್ಟ್ ಕೂಡ ಬಿಟ್ಟವ್ರೆ. ಯಾರೆಲ್ಲ MCC ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು, MBBSಗೆ ಮತ್ತು ಡೆಂಟಲ್ಗೆ ಮತ್ತು BS ನರ್ಸಿಂಗ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಕಂಗ್ರ್ಯಾಚುಲೇಷನ್ ಯಾರೆಲ್ಲ ಸೆಕ್ಯೂರ್ಡ್ ಆಗಿದ್ರು. ಪ್ರೊವಿಷನಲ್ಗೂ ಮತ್ತು ಇವತ್ತು ಬರ್ತಕ್ಕಂಥ ಫೈನಲ್ ರಿಸಲ್ಟ್ಗೂ ಏನು ವ್ಯತ್ಯಾಸ ಆಗಲ್ಲ. ಏನೋ ಒಂದು 0.1% ಅಷ್ಟೇ, 1% ಅಲ್ಲ, 0.0001% ಅಷ್ಟೇ ಪ್ರೊವಿಷನಲ್ ಏನಾದರೂ ಚೇಂಜಸ್ ಆಗ್ತಿರ್ತದೆ. ಮೀನ್ಸ್ ಎಷ್ಟು ಕೆಲವೊಂದು ಏನಾದರೂ ಕಂಪ್ಲೇಂಟ್ಸ್ಗಳು ಬಂತಂದರೆ MCCಗೆ ಇವತ್ತು 11 ಗಂಟೆ, ಬೆಳಗ್ಗೆ 11 ಗಂಟೆವರೆಗೂ ಕೂಡ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಕೊಡ್ತಾರೆ. ಅದು ಏನಾದರೂ ಇತ್ತಂತಂದರೆ ಚೇಂಜಸ್ ಮಾಡ್ಕೊಂಡು ವಾಪಸ್ ಏನಾದರೂ ಫೈನಲ್ ರಿಸಲ್ಟ್ ಬಿಡ್ತಾರೆ. ಅದು ಆಲ್ಮೋಸ್ಟ್ ಏನೂ ಕೂಡ ಆಗಲ್ಲ, ಆಯಿತಾ. ಇದುವರೆಗೂ ಕೂಡ ಯಾವುದೇ ರೀತಿ ಆಗಿಲ್ಲ, ಸೊ ಆಗ್ಲಿಕ್ಕೂ ಇಲ್ಲ, ಆಯಿತಾ. ಸರಿ, ಇವತ್ತು ಫೈನಲ್ ರಿಸಲ್ಟ್ MCC ಕಡೆಯಿಂದ ಬರ್ತದೆ. ಅದಾದ ನಂತರ ನಮ್ಮ KJಲ್ಲಿ ಈಗ ನೀಟ್ ಸ್ಟೂಡೆಂಟ್ಗೆ ಏನು ಮಾಡ್ತಾರೆ ಅಂತಂದರೆ ಹೊಸದಾಗಿ ಏನಂತಂದರೆ ನೀಟ್ ಸ್ಟೂಡೆಂಟ್ಗೆ ಮತ್ತು KCETನೂ ಕೂಡ ಮೇ ಬಿ ನನಗೆ ಪರ್ಸ್ನಲ್ ಅನಿಸೋ ಪ್ರಕಾರ ಎಕ್ಸ್ಟೆಂಡೆಡ್ ಡೇಟ್ ಆಗುತ್ತೆ ಅನಿಸುತ್ತದೆ. ಯಾಕಂದರೆ ಅಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಆಯಿತು ಮತ್ತು ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಾ ಮತ್ತು ಫಾರ್ಮಡಿ ಸ್ಟೂಡೆಂಟ್ಗೆ ಲಾಸ್ಟ್ ಡೇಟ್ ಚಾಯ್ಸ್ ಎಂಟ್ರಿ ಎಲ್ಲಿ ಅಂತ ಮೆನ್ಷನ್ ಮಾಡಿದ್ದಿಲ್ಲ. ಸೊ ಹಂಗಾಗಿ ಅಂದರೆ ಆ ಲಾಸ್ಟ್ ಡೇಟ್ ಮೆನ್ಷನ್ 14ನೇ ತಾರೀಕು ಅಂತ ಇತ್ತು. ಅಂದರೆ 14ನೇ ತಾರೀಕು ಲಾಸ್ಟ್ ಅಡ್ಮಿಷನ್ ಅಂತ ಇತ್ತು, ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಅಂತ ಮೆನ್ಷನ್ ಮಾಡಿದ್ದಿಲ್ಲ. ಸೊ ಹಂಗಾಗಿ ನಮ್ಮ ಪರ್ಸ್ನಲ್ ಅನಿಸ್ತಾ ಇರೋದಷ್ಟೇ ಒಂದು 2 ಡೇಸ್ ಎಕ್ಸ್ಟೆಂಡೆಡ್ ಆಗ್ಬೋದು. ಯಾಕಂದರೆ ನೀಟ್ ಇದು ಹೆಂಗಿದ್ರು ಕೂಡ ಚಾಯ್ಸ್ ಎಂಟ್ರಿ ನಾಳೆ ಸ್ಟಾರ್ಟ್ ಆದರೂ ಸಹಿತ, ಅಥವಾ ಇವತ್ತು ರಿಸಲ್ಟ್ ಬಂದು ಇವತ್ತು ನೈಟ್ ಅಥವಾ ಇವತ್ತು ಸಾಯಂಕಾಲ ಮೇಲ್ಗಡೆ ಏನಾದರೂ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊಂಡ್ರು ಸಹಿತ ನೀಟವ್ರಿಗೂ ಕೂಡ ಸೊ ಅವ್ರದ್ದು ಕೂಡ ತಡ ಆಗ್ತದೆ, ಆಯಿತಾ. ಚಾಯ್ಸ್ ಎಂಟ್ರಿ ಮಾಡಿ ಅಡ್ಮಿಷನ್ ಆಗಲಿಕ್ಕೆ ಲೇಟ್ ಆದಾಗ ನಮ್ಮ KJಲ್ಲಿ ಸುಮ್ಮನೆ ಸ್ಟೂಡೆಂಟ್ ಕೂಡ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಗೊತ್ತು. ಯಾಕಂದರೆ ನನಗೂ ಕೂಡ ಇವತ್ತು ಪರ್ಸನಲಾಗಿ ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಹುಡುಗರು ಪಾಪ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನನಗೆ ಗೊತ್ತಾಗಲಿಲ್ಲ, ನಾನು ಗ್ರೂಪಲ್ಲಿ ಇದ್ದಿದ್ದಿಲ್ಲ, ನನಗೆ ಅಪ್ಡೇಟ್ಸ್ಗಳು ಗೊತ್ತಿರಲಿಲ್ಲ, ನನಗೆ ಯಾರೋ ಇವಾಗ ಕ್ಲೋಸ್ ಆಯಿತು ಅಂತ ಹೇಳಿದ್ರು. ಸೊ ಹಂಗಾಗಿ ನೋಡಿ, ನಾವು ಡೈಲಿ ಬೆಳಗ್ಗೆ ಬಂದು ಒನ್ ಟೈಮ್ ಹೇಳ್ತಾ ಇರ್ತೀನಿ, ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡ್ಕೋರಿ, ಡಿಲೇ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಡೈಲಿ ಅದಕ್ಕೆ ಹೇಳ್ತಿದ್ದೆ ಅಂದರೆ ಇದೇ ಕಾರಣಕ್ಕೆ, ಆಯಿತಾ. ಸೊ ಇವಾಗ ಸರಿ, ನಮ್ಮ ಪರ್ಸನಲ್ ಅನಿಸ್ತಾ ಇರೋದು 2 ಡೇಸ್ ಅಂತೂ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಯಾರಿಗೆ KCET ಸ್ಟೂಡೆಂಟ್ಗೆ. ಇಲ್ಲಪ್ಪ ಇನ್ನು ಕೇಸು ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡೇ ಮಾಡಲಿಲ್ಲ, ಈಗ KCET ಸ್ಟೂಡೆಂಟ್ ಏನು ಮಾಡಬೇಕಂತಂದು ಕೇಳ್ಬೋದು. ಈಗ ನೀವೆಲ್ಲ ಏನು ಮಾಡ್ಬೇಕಂದ್ರೆ ವಿತೌಟ್ ನೋಡಿ, ಇವತ್ತೊಂದು ದಿನ ವೇಟ್ ಮಾಡಿರಿ ಅಷ್ಟೇ ಹೇಳೋದು ನಾನು. ಯಾಕೆ ಡಿಲೇ ಮಾಡ್ಲಿಕ್ಕೆ ಹೋಗಬೇಡಿ, ಇವತ್ತೊಂದು ದಿನ ವೇಟ್ ಮಾಡಿರಿ. ಚಾಯ್ಸ್ ಎಂಟ್ರಿ ಇನ್ನೂ ಕೂಡ ಸ್ಟಾರ್ಟ್ ಮಾಡಲಿಲ್ಲ ಕಡೆಯಿಂದ KCET ಸ್ಟೂಡೆಂಟ್ಗೆ ಏನೂ ಕೂಡ ಶೆಡ್ಯೂಲ್ ಬರದೇ ಹೋದರೆ ಓನ್ಲಿ ನೀಟ್ ಸ್ಟೂಡೆಂಟ್ಗೆ ಮಾತ್ರ ಚಾಯ್ಸ್ ಎಂಟ್ರಿ ಇಲ್ಲಿಂದ ಇಲ್ಲಿವರೆಗೂ ಕೂಡ ಮಾಡಿರಿ ಅಡ್ಮಿಷನ್ಗೆ ಅಷ್ಟೇ ಅಂತ ಬಿಟ್ಟರೆ KCET ಕ್ಲೋಸ್ ಅಂತಲೇ ಅರ್ಥ ಆಗ್ತದೆ ಚಾಯ್ಸ್ ಎಂಟ್ರಿ. ಸೊ ಹಂಗಾಗಿ ನೀವೆಲ್ಲ ಏನು ಮಾಡಬೇಕಾಗ್ತದೆ, ವಿತೌಟ್ ಸೆಕೆಂಡ್ ರೌಂಡ್ ಡಿಲೇ ಮಾಡಿದೆ ಏನು ಮಾಡಬೇಕು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಗೆ Kಗೆ ವಿಸಿಟ್ ಕೊಡಬೇಕಾಗುತ್ತೆ. ಇಲ್ಲಾಂತಂದರೆ ನೀವು ಮತ್ತೆ ಮುಗೀತು, ಯಾವ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ, ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ನನಗೆ ಪರ್ಸನಲ್ ಇವತ್ತು ಸಾಯಂಕಾಲ ಅಥವಾ MCC ರಿಸಲ್ಟ್ ಬಂದಾದ ನಂತರ ನೀಟ್ ಶೆಡ್ಯೂಲ್ ಬರೋವರೆಗೂ ವೇಟ್ ಮಾಡಿರಿ. ಅಂದರೆ ನೀಟ್ ಅವ್ರ ಶೆಡ್ಯೂಲ್ ಅಂತಂದ್ರೆ ಏನಂತಂದರೆ ಅವ್ರಿಗೆ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಅಡ್ಮಿಷನ್ ಮಾಡಬೇಕಂತ ಅವ್ರು ಬಿಡ್ತಾರಲ್ವ, ಅದ್ರ ಜೊತೆ ನಮ್ಮ KCET ಸ್ಟೂಡೆಂಟು ಕೂಡ ಬಿಡ್ತಾರೆ ಅಂತ ಪರ್ಸ್ನಲಾಗಿ ಅನಿಸ್ತಾ ಇದೆ ಅಷ್ಟೇ. ಆ್ಯಂಡ್ ಹಾಗೆ ಆಗುತ್ತೂ ಕೂಡ. ಯಾಕಂತಂದರೆ ಈಗ ಕೊನೆಯದಾಗಿ BS ನರ್ಸಿಂಗ್ ಹೋಮಿಯೋಪತಿ ಸ್ಟೂಡೆಂಟು ಕೂಡ ಕೊನೆಯದಾಗಿ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಚಾಯ್ಸ್ ಎಂಟ್ರಿ. ಸೊ ಹಂಗಾಗಿ ಅವ್ರಿಗೆ ಚಾಯ್ಸ್ ಎಂಟ್ರಿ ಮಾಡಿ ಸಹಿತ ಏನಂತಂದರೆ ಕೆಲವೊಂದಿಷ್ಟು ರಜೆಗಳು ಬಂದರು, ಅಂತಂದರೆ ಬ್ಯಾಂಕ್ ರಜೆಗಳು ಬಂದು, ಅಂದರೆ ಸ್ಯಾಟರ್ಡೆ ಸಂಡೇ ಕೂಡ ಬಂತು. ಸೊ ಹಂಗಾಗಿ ಹುಡುಗರು ಏನಾಗ್ತದೆ, ಸ್ವಲ್ಪ ಟೈಮ್ ಭಾಳ ಸಿಕ್ಕಿಲ್ಲ ಅವ್ರಿಗೆ. ಹಂಗಾಗಿ ಮೇ ಬಿ ಪಕ್ಕ, ಯಾಕಂದರೆ 100% ಹೇಳಕ್ಕೆ ಬರಲ್ಲ, ಒಂದು 70 to 80% ಆಲ್ಮೋಸ್ಟ್ ಎಕ್ಸ್ಟೆಂಡೆಡ್ ಆಗ್ತದೆ. ಅಟ್ಲೀಸ್ಟ್ 2 ಡೇಸ್ ಆದರೂ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅವಾಗ ನೀವು ಹೇಳ್ತೀನಿ, ಇನ್ಫಾರ್ಮ್ ಮಾಡ್ತೀನಿ. ಇವತ್ತು ಅನ್ಸೋಮೆಟಿಗೆ ನೋಡಪ್ಪ, ಇಲ್ಲಿ ಏನು ವೆಬ್ಸೈಟ್ ನೋಡ್ತಿದ್ರು, ಇದೇ ಒಂದು ವೆಬ್ಸೈಟಲ್ಲಿ ಬಂದುಬಿಟ್ರೆ ನೀಟ್ ಸ್ಟೂಡೆಂಟ್ಗೆ ಈಗ ಏನು ಈಗ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ರು, ತೋರಿಸ್ತೀನಿ. ಈ ಶೆಡ್ಯೂಲ್ ಅನ್ನೋದು ಏನಿದೆ, ಈ ಶೆಡ್ಯೂಲ್ ಏನಾಗ್ತದೆ, ಸ್ವಲ್ಪ ಎಕ್ಸ್ಟೆಂಡ್ ಆಗ್ತದೆ. ಈಗ ಲೈಕ್ ಎಕ್ಸಾಂಪಲ್, ಈಗ ಶೆಡ್ಯೂಲಲ್ಲಿ ನೋಡ್ತಿದ್ದೀರಾ, ಈ ಶೆಡ್ಯೂಲಲ್ಲಿ ಏನು ಕಾಣಿಸ್ತಿದೆ ಕೆಳಗಡೆ, ಈಗ ಮೆಡಿಕಲ್ದು ಬಂದುಬಿಟ್ಟು 9ನೇ ತಾರೀಕು ಸ್ಟಾರ್ಟ್ ಆಗುತ್ತಿತ್ತು, 15ನೇ ತಾರೀಕು ಕ್ಲೋಸ್ ಆಗುತ್ತಂತಿತ್ತು. ಬಟ್ ಆ್ಯಕ್ಚುಲಿ ಇವತ್ತು 13 ಇನ್ನೂ ಕೂಡ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಮೇ ಬಿ ಇವತ್ತು ಫೈನಲ್ ರಿಸಲ್ಟ್ MCC ಕಡೆಯಿಂದ ಬಂದರೆ ಇವತ್ತೇನಾಗ್ತಿದೆ ಕೊನೆಯದಾಗಿ, ಅಂದರೆ ಇವತ್ತು ಮಧ್ಯಾಹ್ನ 11 ಗಂಟೆವರೆಗೂ, ಇವತ್ತು ಮಧ್ಯಾಹ್ನ 12 ಗಂಟೆ ತನಕ ಬರಲ್ಲ. ಯಾಕಂದರೆ 11 ಗಂಟೆ ತನಕ ಕೂಡ ಎಂಕ್ವೈರಿ ಏನೇನೋ ಇದ್ರು ಕೂಡ ಕೇಳಿದ್ದಾರೆ. ಸೊ ಸಾಯಂಕಾಲ ಮೇ ಬಿ ಪ್ರೊವಿಷನಲ್ ಏನಾದರೂ ಬಂದರೂ, ಅಂದರೆ ಫೈನಲ್ ರಿಸಲ್ಟ್ ಬಂದರೂ ಕೂಡ MCC ಕಡೆಯಿಂದ ನೈಟ್ ಎನೇಬಲ್ ಮಾಡಿದರೂ ಸಹಿತ ನಮಗೆ KJಲ್ಲಿ ಮೇ ಬಿ ನಾಳೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ ಅನಿಸುತ್ತೆ. ನೀಟ್ ಸ್ಟೂಡೆಂಟ್ಗೆ 14ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಓಕೆ, 14ನೇ ತಾರೀಕು ಸ್ಟಾರ್ಟ್ ಆದರೆ ಅದು 9 ಇರೋದು 14 ಆಗ್ತದೆ. ಇದು ಫೈನಲ್ ಹೆಂಗಿದ್ರು ನೀವು ಮತ್ತೆ 4 ದಿನ ಕೊಡಲೇಬೇಕು ಅವ್ರಿಗೆ. ಹೆಂಗಿದ್ರು ಚಾಯ್ಸ್ ಎಂಟ್ರಿ ಒಂದು 18ರವರೆಗೂ ಆದರೂ ಕೊಡಬೇಕು. ಇಲ್ಲಿ 19 ಅಥವಾ 20ನೇ ತಾರೀಕು, ಅಂದರೆ ಈ 20ವರೆಗೂ ಕೂಡ ಏನಾಗ್ತದೆ, ಇದು ಫಸ್ಟ್ ರೌಂಡ್ ನಡಿಬೋದು, ಅಥವಾ 18ರವರೆಗೂ ಕೂಡ ನಡಿಬೋದು. 18ರಿಂದ 20ನೇ ತಾರೀಕು ಥರ ನಡೀತದೆ ಅದು. ಸೊ ಹಂಗಾಗಿ ಇವ್ರಿಗೆ ಅಷ್ಟೇ ಕೊಡುವಾಗ ಹುಡುಗರಿಗೆ ಸ್ವಲ್ಪ, ಯಾಕಂದರೆ ಈ ನರ್ಸಿಂಗ್ ಮತ್ತು ಹೋಮಿಯೋಪತಿ ಸ್ಟೂಡೆಂಟ್ಗೆ ಕಡಿಮೆ ದಿನ ಆಗಿದೆ. ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಇಲ್ಲಿ ಯಾವುದೇ ರೀತಿ ಡೇಟ್ ಮೆನ್ಷನ್ ಮಾಡಿಲ್ಲ. ಇವನ್ ಇವ್ರಿಗೆ ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಸ್ಟೂಡೆಂಟ್ ಮೆನ್ಷನ್ ಮಾಡಿದ್ರು ಸಹಿತ ನೋಡಿ ಎಲ್ಲಿವರೆಗೂ ಕೂಡ ಹೇಳಿದಾರೆ ನೋಡಿ, 12 ಅಂತ ಅಷ್ಟೇ ಹೇಳಿಬಿಟ್ಟಿದ್ದಾರೆ. ಬಟ್ ಟೈಮಿಂಗ್ ಮೆನ್ಷನ್ ಮಾಡಿದ್ದಿಲ್ಲ, ಸಾಯಂಕಾಲ ಕ್ಲೋಸ್ ಮಾಡಿದ್ದಾರೆ ಅನ್ನೋದಷ್ಟೇ. ಬಟ್ ಯಾವ ಟೈಮಿಂಗಿಗೆ, ಓಕೆ 12ನೇ ತಾರೀಕು ಓಕೆ ಡೇಟ್ ಹೇಳಿದಾರೆ, ಬಟ್ ಟೈಮಿಂಗ್ ಯಾವ ರೀತಿ
ನೈಟಾ ಅಥವಾ ಬೆಳಗ್ಗೆನಾ ಅಥವಾ ರಾತ್ರಿ 12 ಗಂಟೆವರೆಗಿನ ಏನು ಕೂಡ ಮೆನ್ಷನ್ ಮಾಡಿಲ್ಲ. ಈ ಕೆಲವೊಂದಿಷ್ಟು ಹುಡುಗರು ಅಂದ್ಕೊಂಡಿದ್ರು ರಾತ್ರಿ 12 ಗಂಟೆ ಕ್ಲೋಸ್ ಆಗುತ್ತೆ, ನೈಟ್ ಮಾಡೋಣ ಅಂದ್ಕೊಂಡಿದ್ರು, ಬಟ್ ಸಾಯಂಕಾಲ ಕ್ಲೋಸ್ ಆಗಿಬಿಡ್ತದು, ಹೌದಲ್ವಾ? ಸೊ ಮೆನ್ಷನ್ ಮಾಡದೆ ಸಡನ್ನಾಗಿ ಕ್ಲೋಸ್ ಮಾಡಿದರೆ ಮೇ ಬಿ ನನಗೆ ಅನ್ಸೋ ಪ್ರಕಾರ ಚಾಯ್ಸ್ ಎಂಟ್ರಿ ಎಕ್ಸ್ಟೆಂಡ್ ಮಾಡ್ತಾರೆ 1-2 ಡೇಸ್. ಸರಿ, ಈಗ ಇದು ಯಾಕೆ ಇದು ಗುಡ್ ನ್ಯೂಸ್ ಇವತ್ತು ನಿಮ್ಗೆ ಅನಿಸುತ್ತೆ ಅಂತಂದರೆ, ನೋಡಿ ಮೊದಲು MCCಗೋಸ್ಕರ ಇಷ್ಟು ದಿನ ವೇಟ್ ಮಾಡ್ತಿದ್ವಿ, ಈಗ ರಿಸಲ್ಟ್ ಬಂದುಬಿಡ್ತು. ಇವಾಗ ಹೆಂಗಿದ್ರು ಕೂಡ ತಡ ಮಾಡೋಕ್ಕೆ ಹೋಗಲ್ಲ, ನಮ್ಮ ಕೈದಲ್ಲಿ ಕೂಡ ಬೇಗನೆ ಮುಗಿತೈತೆ. MCC ಕಡೆ ರಿಸಲ್ಟ್ ಬಂದುಬಿಟ್ರೆ ಅವರು ಕೂಡ ತಡ ಮಾಡಲ್ಲ, ಬೇಗನೆ ಅಡ್ಮಿಷನ್ ಮುಗಿಸ್ಕೊಂಡ್ಬಿಡ್ತಾರೆ ಒಂದು ವಾರದಲ್ಲಿ. ಅವ್ರದ್ದು ಒಂದು ವಾರದಲ್ಲಿ ಅಡ್ಮಿಷನ್ ಆಗಿಬಿಟ್ರೆ ನಮ್ಮದು ಒಂದಿನ ಎಷ್ಟು ಇಡ್ತವ್ರೆ, ಅವ್ರು ಒಂದು 7 ದಿನ ಮುಗಿದ್ರೆ ನಮ್ದು 8 ರಿಂದ 9 ದಿನ ತೊಗೊತಾರೆ ಅಷ್ಟೇ. ಅಷ್ಟು ತೊಗೊಂಡ ತಕ್ಷಣ ಏನಾಗ್ತದೆ, ನೆಕ್ಸ್ಟ್ ಸೆಕೆಂಡ್ ರೌಂಡ್ದು ಕೂಡ MCC ಕೂಡ ಸ್ಟಾರ್ಟ್ ಆಗಿಬಿಡ್ತದೆ. ಆಟೋಮೆಟಿಕ್ಲಿ ನಮ್ಮ ಕೈದಲ್ಲೂ ಕೂಡ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ KCD ನೀಟ್ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ 20th ಮೇಲ್ಗಡೆ ಎಷ್ಟೇ ತಾಳೆ ಹಾಕಿ ಏನೇ ಮಾಡಿದರೂ ಸಹಿತ 20th ಮೇಲ್ಗಡೆ ಏನಪ್ಪ ಅಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ, ಆಯಿತಾ? ಇದೊಂದು ಗುಡ್ ನ್ಯೂಸು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ ಬೇಗನೆ. ಆ್ಯಂಡ್ ಇದು ಈಗ ನೋಡಿ ಈಗ ಯಾವ ರೀತಿ ನೋಡಿ, 15% ಸ್ಟೂಡೆಂಟಿಗೆ MCC ಫಿಕ್ಸ್ ಹೋದ್ರಿಗೆ ಎಲ್ಲರೂ. ಯಾಕಂದರೆ ಎಷ್ಟೋ ಹುಡುಗರು ನೋಡಿ, ನಮ್ಮ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕದಲ್ಲಿ ಟಾಪ್ 1 ರ್ಯಾಂಕ್ ಬಂದವರು ಕೂಡ ಡೆಲ್ಲಿದಲ್ಲಿ ಸೀಟ್ ಸಿಕ್ಕಿದೆ, ಅಂದರೆ ಡೆಲ್ಲಿಯಲ್ಲಿ ಸೀಟ್ ಸಿಕ್ಕಿದೆ ಅಲ್ಲಿ. ಆದರೆ ಹಂಗೆ ಅದೇ ರೀತಿಯಾಗಿ ಏನಾಗ್ತಾರೆ, ಎಲ್ಲ ಒಂದು ಸ್ಟೂಡೆಂಟಿಗೆ ರ್ಯಾಂಕ್ ಯಾರ್ದೆಲ್ಲ ಚೆನ್ನಾಗಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ, ಅವರೆಲ್ಲರೂ ಕೂಡ ಏನು ಮಾಡ್ತಿದ್ದಾರೆ, ಈಗ ಆಲ್ ಇಂಡಿಯಾದಲ್ಲಿ ಏಮ್ಸಲ್ಲಿ ಹೋಗ್ತಿದ್ದಾರೆ. ಓಕೆ, ರಿಮೈನಿಂಗು ಈ ಸ್ಟೂಡೆಂಟ್ BMS ಸ್ಟೂಡೆಂಟು ಕೂಡ ಸೆಕೆಂಡ್ ರೌಂಡಿಗೆ ಬರ್ತಾ ಇದ್ದಾರೆ, ಆಯಿತಾ? ಸೊ ಹಂಗಿದ್ರು ಕೂಡ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತಾ ಇದ್ದಾರೆ, ಕೆಲವೊಂದಿಷ್ಟು ಎಷ್ಟು ಹುಡುಗರು ಚಾಯ್ಸ್ 1 ಕೊಟ್ಟು ಸಹಿತ ಏನು ಮಾಡ್ತಾರೆ, ಅವರು ಕೂಡ ಎಕ್ಸಿಟ್ ಆಗ್ತಿದ್ದಾರೆ. ಮೀನ್ಸ್ ನೀವು ಅನ್ಕೋಬೋದು ಈಗ, ಅಂದರೆ ಚಾಯ್ಸ್ 1 ಕೊಟ್ಟರೆ ಎಲ್ಲಿ ಎಕ್ಸಿಟ್ ಆಗ್ತಾರೆ, ಬದಲು ಅಡ್ಮಿಷನ್ ಆಗಿ ಹೋಗ್ತಾರೆ, ಸೀಟ್ ತೊಗೊಂಡು ಹೋಗ್ತಾರೆ ಅಂತ ಅನ್ಸ್ಬೋದು. ಯಾವ ರೀತಿ ಅಂದ್ರೆ ನೋಡಿರಿ, ಚಾಯ್ಸ್ 1 ಕೊಟ್ಟು ಸಹಿತ ಆಮೇಲೆ ಅನ್ಸುತ್ತೆ ಅವ್ರಿಗೆ, ಸೊ ನಾನು ಇಲ್ಲಿ ಮಾಡಿಸ್ಬಾರ್ದಿತ್ತು, ನಾನು ಅಡ್ಮಿಷನ್ ಮಾಡಿಸ್ಬಾರ್ದಿತ್ತು, ನಾನು ಸುಮ್ಮನೆ ಕೊಟ್ಟಿನಂತ ಏನು ಮಾಡ್ತಾರೆ ಅಂತಂದರೆ ಅಡ್ಮಿಷನು ಮಾಡಿಸೋಲ್ಲ, ಈ ಕಡೆ ಎಕ್ಸಿಟ್ ಆಗಿಬಿಡ್ತಾರೆ. ಆ ಒಂದು ಸೀಟು ಕೂಡ ಏನು ಮಾಡ್ತಾರೆ, ಆಟೋಮೆಟಿಕ್ಲಿ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡಿಸ್ತಿ ಹೋದ್ರು ಕೂಡ ಆಟೋಮೆಟಿಕ್ಲಿ ಕೇಳಿದ ಚಾಯ್ಸ್ 4 ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ಆ್ಯಂಡ್ ಎಷ್ಟೋ ಹುಡುಗರು ಏನಪ್ಪ ಅಂತಂದರೆ ಇಷ್ಟ ಇಲ್ಲದೆ ಏನು ಮಾಡ್ತಾರೆ, ಎಷ್ಟೋ ಹುಡುಗರು ಚಾಯ್ಸ್ 4 ಕೊಟ್ಟು ಕೂಡ ಹೋಗಿರ್ತಾರೆ, ಹೌದಲ್ವಾ? ಸೊ ಅದೇ ರೀತಿಯಾಗಿ ಈ ರೀತಿಯಾಗಿ ಏನಾಗ್ತದೆ ಅಂದರೆ ಕಾನ್ಸಿಕ್ಯೂಟಿವ್ ಇದು ಕಂಡೀಷನ್ಸ್ಗಳು ಬರ್ತಾ ಹೋಗ್ತದೆ, ಎಷ್ಟು ಹುಡುಗರು ಎಕ್ಸಿಟ್ ಆಗ್ತಾನೆ ಇರ್ತಾರೆ. ಸೊ ಹಂಗಾಗಿ ಇದು ಏನಾಗ್ತದೆ ಅಂತಂದ್ರೆ, ಈಗ ಹುಡುಗರಿಗೆ ಸೀಟ್ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ಅಥವಾ ಈಗ ಸೀಟ್ ಸಿಕ್ಕೋರು ಕೂಡ ಮುಂದೆ ಏನಾಗ್ತದೆ ಅಂತಂದರೆ ಒಳ್ಳೆ ಕಾಲೇಜ್ ಸಿಗ್ತಾ ಹೋಗ್ತದೆ, ಮೇಲ್ಗಡೆ ಕಾಲೇಜಸ್ ಸಿಗ್ತಾ ಹೋಗ್ತವೆ. ವರಿ ಮಾಡ್ಕೊಬೇಡಿ, ಸೆಕೆಂಡ್ ರೌಂಡ್ ಕೂಡ ಭಾಳಷ್ಟು ಸೀಟ್ಗಳು ಮತ್ತೆ 5,000 ಸರೆಂಡರ್ ಸೀಟ್ಗಳು ಕೂಡ ಬಂದಿದ್ದಾವೆ. ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಗೆ 5,000 ಸರೆಂಡರ್ ಸೀಟ್ಗಳು ಕೂಡ ಬಂದಿದ್ದಾವೆ. ಎಲ್ಲರೂ ಕೂಡ ಸೆಕೆಂಡ್ ರೌಂಡು ಚೆನ್ನಾಗಿ ನಡೀತೈತೆ, ವರಿ ಮಾಡ್ಕೊಬೇಡಿ, ಎಲ್ಲರೂ ಕೂಡ ಇದೊಂದು ಗುಡ್ ನ್ಯೂಸ್. ಆ್ಯಂಡ್ ಫಸ್ಟ್ ರೌಂಡ್ಗೆ ನೋಡೋಣ. ಓಕೆ, ಇವತ್ತು ಅಪ್ಡೇಟ್ ಫಿಕ್ಸ್ ಏನೇ ಒಂದು ಕೇದಲ್ಲಿ ಇವತ್ತು ನೈಟ್ ಒಳಗಡೆ ಒಂದು ಕೇದವ್ರು ಏನೇ ಒಂದು ತಿಳಿಸ್ತಾರೆ ನಿಮ್ಗೆ ಹೇಳ್ತೀನಿ, ಆಯಿತಾ? ಸೊ ಕೀಪ್ ವಾಚ್ ಮಾಡ್ತಾರೆ. ಆ್ಯಂಡ್ ಸದ್ಯಕ್ಕೆ ಪದೇ ಕೇಳ್ತಾ ಇದ್ದಾರೆ, ನಾನು ಕಾಮೆಂಟಲ್ಲಿ ನೋಡ್ತಿದ್ದೀನಿ, ದಿನ ಬಂದು ಹೇಳ್ತಾ ಇದ್ದೀನಿ, ಅಡ್ಮಿಷನ್ ಮಾಡಿಸ್ಕೊಂಬಂದು ಯಾವುದೇ ರೀತಿ ಜಾಯ್ನಿಂಗ್ ಮಾಡೋಂಗಿಲ್ಲ, ಯಾವುದೇ ರೀತಿ ರಿಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ ಈ ವರ್ಷ, ಆಯಿತಾ? ಎಲ್ಲನೂ ಕೂಡ ಕಾಲೇಜೆಲ್ಲ ಮುಗಿಸ್ಕೊಂಡಿದ್ದಾರೆ. ಆ್ಯಂಡ್ ಇದ್ರ ತಕ್ಕನಂಗೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಾ ಇದ್ರು, ಅಣ್ಣ ನಾನು ಈಗ ಅಡ್ಮಿಷನ್ ಮಾಡಿಸಿದ್ದೀನಿ ಈಗಾಗಲೇ, ಸೊ ನಾನು ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾ SSP ಸ್ಕಾಲರ್ಶಿಪ್ ಅಂತ. ನೋಡಿ, SS ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ನಿಜ. ಓಕೆ, ನಿಮ್ಗೆ ಅಪ್ಲಿಕೇಶನ್ ಈಗ ಹಾಕಕ್ಕೆ ಬರಲ್ಲ. ನಾನು ಏನು ಹೇಳ್ತೀನಿ ನೋಡಿ, ಎಲ್ಲನೂ ಕೂಡ ಅಡ್ಮಿಷನ್ ಕಂಪ್ಲೀಟ್ ಆಗಲೇಬೇಕು. ಅಡ್ಮಿಷನ್ ಆಗಿದ ಮೇಲೆ ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿಗೆ ಎಲ್ಲ ಒಂದು ಲಿಸ್ಟ್ ಕಳಿಸಿದ ಮೇಲೆ ಯೂನಿವರ್ಸಿಟಿ ಕಡೆಯಿಂದ ಈಗ ಲೈಕ್ VTU ಕಡೆಗೆ ಆಗಿತ್ತಂದರೆ ವಿತಿನ್ 1 ವೀಕಲ್ಲಿ ಏನು ಮಾಡ್ತದೆ, ನಿಮಗೆ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕಳಿಸಿಬಿಡ್ತಾರೆ. VTU ಮೀನ್ಸ್ ಏನಂತಂದರೆ ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ಗೆ. ಬಟ್ ಮೆಡಿಕಲ್ ಸ್ಟೂಡೆಂಟ್ ಬರುವಂಥವ್ರು ಏನಾಗ್ತಾರೆ ಅಂತಂದರೆ ಭಾಳಷ್ಟು ಸ್ಟೂಡೆಂಟ್ ಆಗ್ತಾರೆ ನೀವು. ಲೈಕ್ ಎಕ್ಸಾಂಪಲ್ B Pharma, ಫಾರ್ಮಡಿ, BS ನರ್ಸಿಂಗ್, MBBS, ಈಗ ಆಯುಷು ಎಲ್ಲನೂ ಕೂಡ ಏನಂತಂದರೆ ಮೆಡಿಕಲ್ಗೆ ಬರ್ತಾರೆ, ಒಂದೇ ಯೂನಿವರ್ಸಿಟಿ ಇರೋದು ಅದಕ್ಕೆ. ಓಕೆ, ಸೊ ಹಂಗಾಗಿ ಅದು ಏನಾಗ್ತಾರೆ, ಸ್ವಲ್ಪ ಡಿಲೇ ಮಾಡ್ತಾರೆ ಅವರು, 1 ಮಂತ್ ಆಗ್ಬೋದು ಅಷ್ಟೇ, ಆಯಿತಾ? ಸೊ ಎಲ್ಲನೂ ಅಡ್ಮಿಷನ್ ಆಗಿದ್ಮೇಲೆ ಕಾಲೇಜ್ ಕಡೆಯಿಂದ ಕಳಿಸಿದಾದ್ಮೇಲೆ ಅವರು ನಿಮಗೋಸ್ಕರ ಇದಕ್ಕೋಸ್ಕರ ಓಕೆ ನಿಮ್ಗೆ ಸ್ಕಾಲರ್ಶಿಪ್ಗೋಸ್ಕರ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಕಳಿಸ್ತಾರೆ. ನಿಮಗೆ ರಿಯಲ್ ಅಂತ ಏನು ಕರಿತೀವಿ, ಒಂದು ಪರ್ಮನೆಂಟ್ ರಿಜಿಸ್ಟ್ರೇಷನ್ ನಂಬರ್ ಬರೋಕ್ಕೆ ಒಂದು 4 to 5 ಮಂತ್ ಬೇಕಾಗ್ತದೆ, ಆಯಿತಾ? ಸರಿ, ವರಿ ಮಾಡ್ಕೋಬೇಡಿ, ಖಂಡಿತವೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ತೀರಾ. ಈಗ ಲಾಸ್ಟ್ ಡೇಟ್ ಏನು ಸೆಪ್ಟೆಂಬರ್ 30 ಇದೆ, ಭಯಪಡ್ಲಿಕ್ಕೆ ಹೋಗ್ಬೇಡ್ರಿ, ಅದು ಡೇಟ್ ಎಕ್ಸ್ಟೆಂಡ್ ಹಾಗೆ ಆಗ್ತದೆ, 200% ಎಕ್ಸ್ಟೆಂಡ್ ಆಗ್ತದೆ. ನಿಮಗೆ ಸೆಪ್ಟೆಂಬರ್ ಇರೋದು ಅಕ್ಟೋಬರ್ ಆಗ್ತದೆ, ಅಕ್ಟೋಬರು ಕೂಡ ಇನ್ನೂ ಕೂಡ ಏನಾದರೂ ಬರಲಿಲ್ಲ ಅಂತಂದರೆ ನವೆಂಬರ್ ಆಗ್ತದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತೀರಾ, ಸರಿ ಮಾಡಿ ತಳಿ ಕಳಿಸೋಬಿಡಿ, ಆಯಿತಾ? ಸರಿ, ಸದ್ಯಕ್ಕೆ ಈಗ ಅಪ್ಡೇಟ್ಸ್ಗಳು ಏನೇನಿದೆಪ್ಪ KE ಕಡೆಯಿಂದ ಅಂದರೆ ನಿಮಗೆ ಬಂದಿರುವಾಗೆ ಇವಾಗ ಚಾಯ್ಸ್ ಎಂಟ್ರಿ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಇನ್ ಕೇಸ್ ಓಪನ್ ಆದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಯಾರೆಲ್ಲ ಮಾಡಿಲ್ಲ ಮಾಡ್ಕೊತೀರಿ. ಅವಾಗ ಹೋಗ್ಬಿಟ್ಟು ಓಪನ್ ಮಾಡ್ಕೊತೀರಿ, 1 ಅವರ್ಗೆ ಒಮ್ಮೆ ಲಾಗಿನ್ ಆಗ್ತೀರಿ. ಯಾವ ಟೈಮ್ ಬೇಕಾದರೂ ಕೇಳಿದವರು ಇವತ್ತು ಎನೇಬಲ್ ಮಾಡ್ಬೋದು. ಚಾಯ್ಸ್ ಎಂಟ್ರಿ ಬಿಟ್ಟಾದ ತಕ್ಷಣ ನೀವು ಏನು ಅಂದ್ಕೊಂಡಿದ್ರು ಮಾಡಿಬಿಡ್ರಿ ಮೊದಲು, ಆಯಿತಾ? ಮೊದಲು ಚಾಯ್ಸ್ ಎಂಟ್ರಿ ಮಾಡ್ಕೊಂಬಿಡ್ರಿ, ಆಮೇಲೆ ಪೇಮೆಂಟ್ ಮಾಡೋದು ಬೇಕಾದ್ರೆ ಸ್ವಲ್ಪ ತಡಾದ್ರೂ ಪರವಾಗಿಲ್ಲ. ಓಕೆ, ಮೊದಲು ಚಾಯ್ಸ್ ಎಂಟ್ರಿ ಮಾಡ್ಕೊರಿ, ಪೇಮೆಂಟ್ ಮಾಡ್ಕೊಂಡು ಆಮೇಲೆ ಅಂದರೆ ಚಾಯ್ಸ್ 1 ಕೊಡೋರಿರ್ತೀನಿ ನಾನು, ಪೇಮೆಂಟ್ ಮಾಡ್ಕೊಂಡು ಅಡ್ಮಿಷನ್ಗೆ ಅವ್ರು ಲಾಸ್ಟ್ ಡೇಟ್ ಕೊಟ್ಟರು ಒಳಗಡೆ ಹೋಗಕ್ಕೆ ಬರ್ತದೆ. ಮೊದಲು ಚಾಯ್ಸ್ ಎಂಟ್ರಿ ಮಾಡ್ಕೊಂಬಿಡ್ಬೇಕು ನೀವು, ಸರಿ ಇಟ್ಕೊಂಡ್ರು? ಸರಿ, ಈ ಸದ್ಯಕ್ಕಂತ ಏನಪ್ಪ ಅಂತಂದರೆ ಈಗಾಗಲೇ ಚಾಯ್ಸ್ ಎಂಟ್ರಿ ಮಾಡಿದವರು ಇನ್ನೂ ಕೂಡ ಪೇಮೆಂಟ್ ಮಾಡಿಲ್ಲ ಅಂತಂದರೆ ಭಯಪಡ್ಲಿಕ್ಕೆ ಹೋಗ್ಬಿಡಿ. ಚಾಯ್ಸ್ ಎಂಟ್ರಿ ಈಗಾಗಲೇ ಮಾಡಿತ್ತಂತಂದರೆ ಇವತ್ತು ನೀವು ಪೇಮೆಂಟ್ ಮಾಡ್ಬೋದು, ಆಯಿತಾ? ಇವತ್ತು ಪೇಮೆಂಟ್ ಮಾಡಿ ನಾಳೆ ಒಳಗೂ ಕೂಡ ಅಡ್ಮಿಷನ್ ಮಾಡಿಸ್ಬೋದು, ಟೈಮ್ ಐತೆ. ಬಟ್ ಚಾಯ್ಸ್ ಎಂಟ್ರಿ ಮಾಡಬೇಕು ಅಷ್ಟೇ ಮೊದಲು, ಆಯಿತಾ? ಸರಿ, ಡಿಲೇ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಈಗಾಗಲೇ ಚಾಯ್ಸ್ ಎಂಟ್ರಿ ಮಾಡಿತ್ತಂದರೆ ಇವತ್ತೇ ಪೇಮೆಂಟ್ ಮಾಡ್ಕೊಂಬಿಡಿ. ಸಾಧ್ಯ ಆಯ್ತಂದ್ರೆ ಇವತ್ತು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿ. ಸರಿ, ಎಷ್ಟೇನು ಮಾಡ್ತಾರೆ, ಭಯಪಡ್ಲಿಕ್ಕೆ ಹೋಗ್ಬೇಡಿ. ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.